ಮಾನ್ಯ ನಾವು ಜಿಲ್ಲಾಧಿಕಾರಿಗಳಲ್ಲಿ ನಮ್ಮ ಭೀಮರಾಜ್ ಸೈನ್ಯ ವತಿಯಿಂದ ಮನವಿ ಮಾಡ್ಕೊಳ್ಳೋದು ಏನಪ್ಪಾ ಅಂದ್ರ ಈ ರಾಜ್ಯದ ಸಚಿವರು ಆಗಿರ್ತಕ್ಕಂಥ ವಿಜಯಾನಂದ ಕಾಶಪ್ಪನವ್ರ ಸಾಹೇಬರು ಇವತ್ತಿನ ಮಿತಿಗೆ ನಮ್ಮ ಕೆಳ ಸಮುದಾಯದಲ್ಲಿ ಇರ್ತಕ್ಕಂಥ ಹೊಲಿಗೇರಿ ಅಂತಕ್ಕಂಥ ಒಂದು ಕಾರ್ಯಕ್ರಮದಲ್ಲಿ ಇಂಥ ಪದಗಳನ್ನು ಬಳಕೆ ಮಾಡ್ತಾ ಇದ್ದಾರೆ. ಈ ಮಂತ್ರಿಯನ್ನು ಸಂವಿಧಾನದ ವಿರೋಧಿ ಮಂತ್ರಿ ಅಂತಕ್ಕಂಥದ್ದು ಕೂಡ ನಾವು ಖಂಡಿಸ್ತಾ ಇದ್ದೇವೆ. ಇವತ್ತ ಮುಂದಿನ ದಿನಮಾನದಲ್ಲಿ ಇವರನ್ನು ಮಂತ್ರಿ ಸ್ಥಾನದಿಂದ ಇಳಿಸದೇ ಹೋದರೆ ನಮ್ಮ ಭೀಮರಾಜ್ ಸೈನ್ಯ ವತಿಯಿಂದ ಪ್ರತಿ ಒಂದು ಜಿಲ್ಲಾ ಕೇಂದ್ರಗಳಲ್ಲಿ ಕೂಡ ನಾವು ಹೋರಾಟವನ್ನು ಮಾಡಬೇಕಾಗುತ್ತದೆ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇವೆ. ಯಾಕಪ್ಪ ಅಂದ್ರೆ ಅವರು ಒಬ್ರು ಜವಾಬ್ದಾರಿ ಸ್ಥಾನದಲ್ಲಿ ಇರ್ತಕ್ಕಂಥ ಮಂತ್ರಿಯವರು ಇವತ್ತ ಜಾತಿ ನಿಂದನೆ ಮಾಡ್ತಾ ಇದ್ದಾರೆ. ಮಾನ್ಯ ಜಿಲ್ಲಾ ಅಧಿಕಾರಿಗಳು ತಮ್ಮ ಕಾನೂನಿನ ಚೌಕಟ್ಟಿನಲ್ಲಿ ಇವತ್ತ ಅವ್ರ ಮೇಲೆ ಜಾತಿ ನಿಂದನೆ ಕೇಸ್ ಹಾಕ್ಬೇಕು ಅಂತಕ್ಕಂಥದ್ದು ಭೀಮರಾಜ್ ಸೈನ್ಯದಿಂದ ಒತ್ತಾಯ ಮಾಡ್ತಾ ಇದ್ದೇವೆ ಬಂಧುಗಳೇ. ಇವತ್ತ ನಮ್ಮ ಸಮಾಜಕ್ಕೆ ಇನ್ನೂ ಇಂಥ ಒಬ್ಬ ಸಚಿವರು ಕೀಳಾಗಿ ಕಾಣ್ತಾ ಇದಾರಪ್ಪ ಅಂದ್ರ ಎಷ್ಟೋ ಕಡೆ ಎಷ್ಟೋ ಕಡೆ ಜಾತಿಯ ನಿರ್ಮೂಲನೆ ಆಗಿಲ್ಲ. ನಮ್ಮ ಸಮಾಜ ಕಾಲಾಂತರ ಕೂಡ ತುಳಿತಕ್ಕೊಳಪಟ್ಟಿದೆ. ಇವತ್ತಾದ್ರೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಒಂದು ಸಂವಿಧಾನದ ಆಧಾರದ ಮೇಲೆ ಜಾತಿ ಕಾಶ್ಯಪ್ನವರು ರಾಜೀನಾಮೆಯನ್ನು ಕೊಡ್ಲೇ ಇದ್ದ ಅಥವಾ ಅವ್ರ ಕ್ಷಮೆಯನ್ನು ಕೇಳಲಿಲ್ಲಪ್ಪ ಅಂದ್ರ ನಾವು ಅವ್ರ ಮನೆಗೆ ಒಂದು ಹೊಕ್ಕು ನಾವು ಏನಾದ್ರೂ ಹೋರಾಟ ಮಾಡಲು ಸಿದ್ಧ ಆಗಿವಿ. ಅವ್ರ ಇನ್ನು ಮುಂದಿನ ನಡೆ ನಮ್ಮ ಇಡೀ ರಾಜ್ಯದಂತೆ ಅವರ ಮನೆಗೆ ದಲಿತ ಭೀಮರಾಜ್ ಸೈನ್ಯ ಸಂಘಟನೆಗಾರರು ಅವರ ಮನೆಗೆ ಹೋಗುವಂತ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತೇವೆ ಮುಂದಿನ ದಿನಮಾನಗೊಳಿಸಿದ್ರಿ. ಯಾರಿಗೆ ಶಿಕ್ಷಕರಿಗೆ ಬಿಯವರೇ ಇದು ನೀವು ಅರ್ಥ ಮಾಡ್ಕೋಬೇಕು. ನಾಳೆ ನಿಮ್ಮಲ್ಲಿ ನಾನು ಎಲ್ಲಾ ಲೆಟರ್ಗಳು ತರ್ತೀನಿ. ಆ ಲೆಟರ್ಗಳಿಗೆ ಕೊಟ್ಟಿರ್ತಕ್ಕಂಥ ಲೆಟರ್ಗಳಿಗೆ ನೀವು ಎಷ್ಟು ಮಂದಿಗೆ ನೀವು ಸಸ್ಪೆಂಡ್ ಮಾಡ್ತೀರಿ ನೋಡ್ತೀನಿ. ವಿಜಯಾನಂದ ಕಾಶಪ್ಪನವ್ರು ಗುಲಾಮರಾಗಿ ಕೆಲಸ ಮಾಡಕತ್ತಿರೋ ಏನು ಸಾರ್ವಜನಿಕವಾಗಿ ನೀವು ಕೆಲಸ ಮಾಡಕತ್ತಿರೋ ಅದು ನನಗೆ ಬೇಕಾಗ್ಯದ. ಯಾರೋ ಬಿಯೋರು ಆ ಪಾಪ ಇಂಡಿಯವರು ಅವನಿಗೆ ಸಸ್ಪೆಂಡ್ ಮಾಡಿದ್ರೆ ಅವನ ಜೀವನ ಅವನ ಮೇಲೆ ಕುಟುಂಬ ಅವಲಂಬನೆ ಇರ್ತದ. ಯಾವಾದ್ರ ಮೇಲೆ ಏನು ವಿಜಯಾನಂದ ಕಾಶಪ್ಪನವ್ರು ಹೇಳಿದ್ಕೊಳ್ಳಿ ನೀವು ಅಮಾನತುಗೊಳಿಸಿರೋ ಅಥವಾ ನಿಮ್ಮ ಕಾನೂನು ಚೌಕಟ್ಟು ಅಡಿಯಲ್ಲಿ ನೀವು ಅಮಾನತುಗೊಳಿಸಿರೋ ಅದು ನಮಗೆ ನ್ಯಾಯ ಬೇಕಾಗ್ಯದ. ಅದಕ್ಕೆ ಮುಂದಿನ ದಿನಮಾನಗಳಲ್ಲಿ ಆ ಶಿಕ್ಷಕನಿಗೆ ಅಮಾನತುಗೊಳಿಸುದಿರಲ್ಲ ಅದ್ರ ವಿರುದ್ಧ ಕೂಡ ನಾನು ಬಿಯೋರ್ ವಿರುದ್ಧ ನಾನು ಹೋರಾಟ ಹಾಕೋತಾ ಇದ್ದೀನಿ. ಮತ್ತು ಇಮಿಡಿಯೇಟ್ಲಿ ವಿಜಯಾನಂದ ಕಾಶಪ್ಪ ಎಲ್ಲಾದ್ರೂ ಇರು, ನೀನು ನಿನ್ನೆ ಫೋನ್ ಮಾಡಿದೆ, ನನ್ನ ಹತ್ರ ನಿನ್ನೆಲ್ಲಾನು ಬಯೋಡೇಟಾ ಅದ. ನೀನು ಯಾವನೋ ಒಬ್ಬ ಪತ್ರಿಕಾ ಮಾಧ್ಯಮದವನಿಗೂ ಕೂಡ ಆವಾಜ್ ಹಾಕ್ತಿ, ಅಲ್ಲಿ ಯಾರು ಬೇಕಾದ್ರು ಬಂದ್ರು ಕೂಡ ಆವಾಜ್ ಹಾಕ್ತಿ. ನಿನ್ನ ತಾಕತ್ತಿದ್ರು ನಮ್ಗೆ ಆವಾಜ್ ಹಾಕು, ಭೀಮರಾಜ್ ಸೈನ್ಯದವ್ರಿಗೆ ಆವಾಜ್ ಹಾಕು, ನಮ್ಮಲ್ಲಿ ಅದ ಎಲ್ಲದಕ್ಕೂ ರೆಡಿ ಬಂದಿ ನಾವು. ಅದಕ್ಕೆ ನೀನು ಸಮಾಜದ ಅಶಾಂತಿ ಉಂಟು ಮಾಡುವಂತ ಶಬ್ದ ಬಳಸಿದಿ, ರಾಜಾರೋಷವಾಗಿ ನೀನು ಮಾತಾಡಿದಿ. ನೀನು ಯಾವುದೇ ಬೇಷರತ್ ನೀನು ರಾಜೀನಾಮೆ ಕೊಡಬೇಕು ಮತ್ತು ಕ್ಷಮೆ ಕೇಳಬೇಕು. ಅಲ್ಲಿವರೆಗೆ ಭೀಮರಾಜ್ ಸೇನೆ ಯಾವುದಕ್ಕೂ ನಿಲ್ಲಂಗಿಲ್ಲ ಅಂತೇಳಿ ಈ ಮಾತಿನ ಮೂಲಕ ನಿನಗೆ ಎಚ್ಚರಿಕೆ ಕೊಡ್ತಾ ಇದೀನಿ. ಜೈ ಭೀಮ್. ವಿಜಯಾನಂದ ಕಾಶಪ್ಪನವರು ಒಂದು ಜಾತಿಯನ್ನ ಉದ್ದೇಶಿಸಿ ಒಂದು ಜಾತಿಯನ್ನ ಕೀಳಾಗಿ ಹೇಳ್ತಕ್ಕಂತಹ ಒಂದು ಭಾವನೆಯನ್ನು ಇಟ್ಟುಕೊಂಡು ಒಂದು ಜಾತಿ ಅಂತಂದ್ರೆ ಹೊಲೆಯರ ಜಾತಿ, ಹೊಲಸು ಹೊಲಿಗೇರಿ ಅನ್ನುವಂತಹ ಪದವನ್ನು ಬಳಸುವುದ್ರ ಮುಖಾಂತರ ಹೊಲೆಯ ಜಾತಿಯ ಕೆಲವಾದಿ ಜಾತಿಯ ಜನಾಂಗಕ್ಕೆ ನೋವಾಗುವ ರೀತಿಯಲ್ಲಿ ಮಾತನಾಡಿರ್ತಕ್ಕಂಥ ವಿಜಯಾನಂದ ಕಾಶಪ್ಪನವರ ಬಾಯಿ ಹರಕು ಬಚ್ಚಲು ಬಾಯಿಯಾಗಿದೆ. ಆ ಬಾಯಿಯ ಮೇಲೆ ಮತ್ತೇನಾದರೂ ಇಟ್ಟು ಹೊಡಿಬೇಕಾಗ್ತದೆ. ಆ ಕಾರಣಕ್ಕಾಗಿ ಕೂಡಲೇ ಸಮಾಜದ ಬಹಿರಂಗ ಕ್ಷಮೆಯನ್ನು ಕೇಳ್ತಕ್ಕಂಥ ಕೆಲಸವನ್ನ ಈ ವಿಜಯಾನಂದ ಕಾಶಪ್ಪನವರು ಮಾಡಬೇಕು. ಇಲ್ಲದೆ ಇದ್ರೆ ಮುಂದಿನ ದಿನಮಾನದಲ್ಲಿ ಅವರು ಎಲ್ಲಿ ಹೋಗ್ತಾರೋ ಅಲ್ಲಿ ಸಮಸ್ಯೆಯನ್ನು ಎದುರಿಸಬೇಕಾಗ್ತದೆ ಅಂತಕ್ಕಂಥ ಎಚ್ಚರಿಕೆಯನ್ನ ಎಲ್ಲ ಸಹೋದರರ ಪರವಾಗಿ ನಮ್ಮ ದಲಿತ ಸೇನೆಯ ಭೀಮರಾಜ್ ಸೇನೆಯ ವತಿಯಿಂದ ನಾವು ಎಚ್ಚರಿಕೆಯನ್ನು ಕೊಡ್ಲಿಕ್ಕೆ ಬಯಸ್ತಾ ಇದ್ದಾರೆ.